ಎಲ್ಲವ್ವ ನಿನ್ನಾರ್ ಕುದೋ ಉದೋ ಉದೋ. ಕಳ್ಕೊಂಡವ್ರ ನೋವು ಕಳ್ಕೊಂಡವ್ರಿಗೆ ಗೊತ್ತಾಗ್ತೈತಿ. ಹುಡುಕೋದು ಒಂದು ಆಟ ಮಗಳ. ಗೆದ್ರ ಖುಷಿ ಪಡ್ಬೇಕು. ಒಂದ್ ವೇಳೆ ಸೋತ್ರ ಪ್ರಯತ್ನ ಪಟ್ಟಿವಂತ ಮನಸ್ಸಿಗೆ ಸಮಾಧಾನ ಮಾಡ್ಕೋಬೇಕವ. ಏನ ಕಳ್ಕೊಂಡಿಯಲ್ಲ ಮಗಳ. ಹೌದು, ನೀವ್ ಹೇಳ್ತಾ ಇರೋದ್ ಸರಿನೇ. ನಮ್ ಮನೇಲಿ ಒಬ್ರು ತುಂಬಾ ಮುಖ್ಯವಾಗಿರೋರು ಕಳ್ಕೊಂಡ್ಬಿಟ್ಟಿದೀವಿ. ಅವ್ರು ನಮ್ಗ್ ವಾಪಸ್ ಸಿಗ್ತಾರ? ಯಾವಾಗ ಸಿಗ್ತಾರೆ ಜೋಗ್ತವ? ಚಿಂತೆ ಮಾಡ್ಬೇಡ ಮಗಳ. ಅವರು ನಿನ್ನಂಗ ಸುರಕ್ಷಿತ ಜಾಗದಾಗ ಅದಾರ. ಜೋಗ್ತವ, ಅವ್ರು ನಮ್ಗೆ ಯಾವಾಗ ಸಿಗ್ತಾರೆ ಅಂತ ಸ್ವಲ್ಪ ಹೇಳ್ತೀರಾ? ನೋಡಮ್ಮ, ಇದೆಲ್ಲ ಪೂಜೆಗೆ ಉಪಯೋಗಿಸೋದು. ಹಾಗಾಗಿ ಇದನ್ನೆಲ್ಲ ಸ್ವಚ್ಛವಾಗಿ ಫಳಫಳ ಅನ್ನೋ ಹಾಗೆ ತೊಳ್ಕೊಂಡ್ಬರ್ಬೇಕು. ತಗೊಳಮ್ಮ. 21 ವರ್ಷಗಳ ಹಿಂದೆ ಅರ್ಧ ಮುಗಿಸಿದ ಕೆಲ್ಸನ ಇವತ್ತು ಪೂರ್ತಿ ಮಾಡ್ತೇನೆ. ಆಕಿ ಮನಿಗ್ ಬಂದ್ ಸೇರಾಕ ಭಾಳ ಅಡಿತಡಿಗಳದಾವು. ಆಕಿನ ಕಡಿಯಾಕಂತನ ಹಾವು ಹೆಡಿ ಬಿಚ್ಚಕಾದೈತಿ. ನೋಡ್ ಮಗಳ, ಅದಕ್ಕೀಗ ನಾಗ ಶಾಂತಿ ಆಗ್ಬೇಕು. ಆ ಹಾವನ್ ಹುಡಿದಿರೋ ಶಿವನ ಸನ್ನಿಧಿಯಾಗ ಆಗ್ಬೇಕು. ಆದ್ರ ನೋಡು, ಈ ಶಾಂತಿ ಪೂಜಾ ಬಹಳ ವಿಶೇಷ ಐತಿ. ಒಂದು ತಾಯಿ ಕೂಸಿಗೆ ಜನ್ಮ ಕೊಡ್ತಾಳ ನೋಡು ಹಂಗ. ಆದ್ರೆ ಈಗ ಆ ತಾಯಿನ ಮಗಳ ಮನೆ ಕರ್ಸ್ಕೊಳ್ಳೋ ಹೊತ್ತು ಬಂದೈತಿ. ಆದ್ರ ಮಗಳಾದಕಿ ಒಂದು ಕಠಿಣ ವ್ರತ ಶುದ್ಧ ಮನಸ್ಸಿಂದ ಮಾಡಿದ್ರ ಮಾತ್ರ ಆಕಿ ಮನಿಗ್ ಬಂದ್ ಸೇರ್ತಾಳ. ಆಯ್ತು ಜೋಗ್ತವ, ನೀವ್ ಹೇಳ್ದಾಗೆ ಮಾಡ್ತೀನಿ. ಏನ್ ಮಾಡ್ಬೇಕು ಅಂತ ನೀವೇ ಹೇಳಿ. ಇಷ್ಟ ಮಾಡು ಮಗಳ. ಜೋಗ್ತವ, ನೀವ್ ಹೇಳ್ದಾಗೆ ಆಗ್ಬಿಟ್ರೆ ಮನೇಲಿ ದೊಡ್ಡ ಸಂಭ್ರಮನೇ ನಡೆದು ಬಿಡುತ್ತೆ. ದುಡುಕಿ ಕಳ್ಕೊಂಡಾಗ ಆಗೋ ನೋವನ್ನ ಹುಡುಕಿ ಪಡ್ಕೊಂಡಾಗ ಆನಂದ ಸಿಗ್ತೈತಿ. ಜೋಗ್ತವ, ದೇವ್ರ್ ಸಿಗ್ದಾಗೆ ನೀವ್ ನನಗ್ ಸಿಕ್ಕಿದ್ರಿ. ನಿಜವಾಗ್ಲು ನನ್ ಮನ್ಸು ತುಂಬಾ ನಿರಾಳ ಆಯ್ತು. ಪ್ರತಿಯೊಬ್ಬರೊಳಗೂ ದೇವ್ರು ಕಾಣ್ಬೇಕು ಮಗಳ. ಆಗ ಪ್ರಪಂಚ ಬಹಳ ಸುಂದರವಾಗಿ ಕಾಣಿಸ್ತೈತಿ. ಜೋಗ್ತವ, ಈ ವ್ರತನ ಅವ್ರ ಸ್ವಂತ ಮಗಳೇ ಮಾಡ್ಬೇಕಾ ಅಥವಾ ಮಗಳ ಸ್ಥಾನದಲ್ಲಿರೋ ನಾನ್ ಕೂಡ ಮಾಡ್ಬೋದಾ? ಬಹಳ ಸನೇಕ ಬಂದ್ಬಿಟ್ಟಿ ಮಗಳ. ನೋಡವ, ಬ್ಯಾರವ್ರಿಗ್ ಮಾಡಿದ ಸಹಾಯ ಹೊಳ್ಳಿ ನಮಗ್ ಬರ್ತೈತ್ ಅನ್ನೋದು ಖರೆ ಆತು. ಎಲ್ಲಾ ಚಲೋನ ಆಕತಿ. ಆ ತಾಯಿ ನಿನಗ ಚಲೋನ ಮಾಡ್ತಾಳ. ಚಿಂತೆ ಮಾಡ್ಬೇಡ. ಡಾಕ್ಟರ್ ನಚಿಕೇತ್ ಅವ್ರೆ, ನಿಮ್ಮನ್ನ ಈ ತರ ತಯಾರು ಮಾಡಿ ಯಾರಾದ್ರೂ ಕರ್ಕೊಂಡ್ ಬಂದಿದ್ದಾರೆ ನೋಡಿ. ಕರ್ಕೊಂಡ್ ಬರ್ತಿದೀನಿ ಹುಡುಗನ್ನ. ಆಹಾ, ಮತ್ತೆ ಮತ್ತೆ ಹೇಳ್ತಿದೀನಿ, ತುಂಬಾ ಚೆನ್ನಾಗ್ ಕಾಣ್ತಿದೆ ಕಣ. ಆದ್ರೆ ಮುಖದಲ್ಲಿ ನಗು ಇಲ್ಲ ಅನ್ನೋದು ಒಂದೇ ಕೊರತೆ ಇದೆ. ಏನ್ ನಗು ಸತ್ಯಂಗ? ಅಲ್ಲ ನಿಮ್ಗೆಲ್ಲ ಏನು, ನಾನ್ ಹೊರಗಡೆಯಿಂದ ಚೆನ್ನಾಗಿ ರೆಡಿ ಆದ್ರೆ ಅಷ್ಟೇ ಸಾಕಲ್ವಾ? ಒಳಗಡೆಯಿಂದ ನಾನ್ ಚೆನ್ನಾಗಿ ರೆಡಿ ಆಗಿದ್ದೀನೋ ಇಲ್ವೋ ಅನ್ನೋದು ನಿಮ್ಗೆ ಯಾರಿಗೂ ಬೇಡವಾ? ಅದ್ಯಾಕ್ ಅನ್ಕೋತೀಯ ಮಾರಯ್ಯ? ನೀನು ಅಂಜನಾನ ಮದುವೆ ಆಗಕ್ ಒಪ್ಕೊಂಡಿದ್ದೆ ಮನೆ ಎಲ್ರಿಗೂ ಸಂತೋಷ ಇದೆ. ಹಾಗೆ ನೋಡಿದ್ರೆ ನೀನು ಅಜಿತನ್ಗಿಂತ ಶ್ರೇಷ್ಠ ಆಗ್ಬಿಟ್ಟೆ. ಅದ ಕಣೋ, ನಿನ್ನ ಜೀವನ ಸುಂದರವಾಗಿರುತ್ತಂತ ನನಗನಿಸ್ತಿದೆ. ಅಂತರಂಗದಲ್ಲಿ ನಚಿಯವರು ಈ ಮದುವೆಗೆ ಸಿದ್ಧ ಇಲ್ಲ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಆದ್ರೂ ಮನಸ್ಸು ಮಾಡಿ ಯಾವುದೇ ವಾದ ವಿವಾದಗಳನ್ನ ಸೃಷ್ಟಿ ಮಾಡದೆ ಅಗಾಧ ಮನಸ್ಸಿನಿಂದ ಈ ಮದುವೆಗೆ ಒಪ್ಕೊಂಡ್ರಲ್ಲ, ಅದು ಆನಂದ. ಏ ಸತ್ಯ, ನಚ್ಚಿ, ಇಲ್ಲೇನ್ರ ಮಾಡ್ತಿದ್ರ? ಬನ್ರಿ, ಕಾಯ್ತಿದ್ರ ಎಲ್ರು. ಅದೇ ಅಂತರಂಗದಲ್ಲಿ ತಯಾರಿಲ್ಲ, ಬಹಿರಂಗದಲ್ಲಿ ತಯಾರಿ. ಬಹಿರಂಗದಲ್ಲಿ ಏನೋ ಏನ್ ಹೇಳ್ತಿದೆ? ಅಂತರಂಗದ ಶುದ್ಧಿ, ಬಹಿರಂಗದ ಶುದ್ಧಿ. ಬರ್ತಿ ಬಾ ನಚ್ಚಿ. ಅಂದ್ರೆ ಬಹಿರಂಗದ ಶುದ್ಧಿ, ಅಂತರಂಗ ಶುದ್ಧಿ ಅಂತ. ನೋಡವ, ತಾಯಿ ಮಗಳು ದೂರ ಆದ್ರೂ ಅವ್ರಿಬ್ಬರ ಪ್ರೀತಿ ದೂರ ಆಗಂಗಿಲ್ಲ. ನೀನ್ ಅವ್ರ ಮಗಳ ಜಾಗದಾಗ ನಿಂತು ವ್ರತ ಮಾಡಕ ಸಿದ್ಧ ಅದೆಯಲ್ಲ, ನಿನ್ ನೋಡಿದ್ರ ಅನ್ಸಾಕತ್ತೈತ್ ನನಗ. ಆ ವ್ರತ ಖಂಡಿತ ಮಾಡೇ ಮಾಡ್ತಿದಿ. ಜೋಗ್ತವ, ಅದ್ ಎಷ್ಟೇ ಕಷ್ಟ ಇದ್ರಾದ್ರೂ ನಾನ್ ಈ ವ್ರತನ ಮಾಡೇ ಮಾಡ್ತೀನಿ. ಜೋಗ್ತವ, ನಮ್ ಶಾರದಮ್ಮ ಸಿಕ್ಕಾದ್ಮೇಲೆ ನಾನ್ ಮತ್ತೆ ನಿಮ್ಮನ್ನ ಇಲ್ಲಿ ಭೇಟಿ ಮಾಡ್ಬೋದಾ? ಸುಖದಾಗ ಬಂದು ನೀ ನನ್ನ ತಾಳ್ಬತ್ ಅನ್ಕೊಂಡೆಲ್ಲ ಅಷ್ಟು ಸಾಕ್. ನೋಡ್ ಮಗಳ, ಮುಂದ ನಿನಗೆ ಎಂತ ಕಷ್ಟ ಬರ್ಲಿ, ನನ್ನಂಗ ನಿನಗೆ ಯಾರ್ಯಾರ ಸಿಗ್ತಾರ. ಇನ್ನೊಬ್ರು ಒಳ್ಳೇದಕ್ಕ ನೀ ಕಷ್ಟಪಟ್ಟು ಅವ್ರಿಗೆ ಸಹಾಯ ಮಾಡಕ್ ಹೊಂಟಿಯಲ್ಲ, ಆ ಜಗನ್ಮಾತೆ ನಿನಗ್ ಒಳ್ಳೇದ್ ಮಾಡೇ ಮಾಡ್ತಾಳವ. ಇಲ್ಲೇನ್ ಮಾಡ್ತಿದ್ಯಾ? ಎಲ್ರು ಕಾಯ್ತಿದಾರೆ, ಬಾ ಬೇಗ. ಸಾಹೇಬ್ರೆ, ಬನ್ನಿ ಇಲ್ಲಿ, ಕೈ ಮುಗಿರಿ. ಜಗತ್ತು ಬಹಳ ವಿಶಾಲ ಐತವ, ಕಾಪಾಡ್ಕೊ. ಸರಿ ಬಾ, ಟೈಮ್ ಆಯ್ತು. ಸಂಗೀತಮ್ಮ, ಅಂಜನ್ ಅವ್ರೆಷ್ಟ್ ಚೆನ್ನಾಗ್ ಕಾಣ್ತಾ ಇದಾರಲ್ವಾ? ಹೌದು ಪಲ್ಲವಿ, ನಮ್ ಮಂಜು ಈ ಸೀರೆನಲ್ಲಿ ತುಂಬಾ ಮುದ್ದಾಗ್ ಕಾಣಿಸ್ತಾ ಇದ್ದಾಳೆ. ಗಂಡು ಹೆಣ್ಣಿಗೆ ನಮ್ಮೆಲ್ರ ದೃಷ್ಟಿನೇ ತಾಕುತ್ತೆ ಅನ್ಸುತ್ತೆ. ದೃಷ್ಟಿ ತೆಗ್ದ್ಬಿಡೋಣ? ಮತ್ತೆ ದೃಷ್ಟಿ ಆಗದೆ ಇರುತ್ತಾ? ಎಷ್ಟು ಕ್ಯೂಟ್ ಪೇರ್ ಅವ್ರಿಬ್ರದು ಅಲ್ವಾ? ದೇವರ ಸನ್ನಿಧಿ ಮೊಮ್ಮಗಳು ಇವತ್ತು ಮನೆ ಸೊಸೆ ಆಗ್ತಿದ್ದಾಳೆ. ಅವಳಿಗೆ ಪ್ರಮೋಷನ್ ಸಿಗ್ತಾ ಇದೆ. ಈಗ ನಿಶ್ಚಿತಾರ್ಥ ಶಾಸ್ತ್ರಗಳನ್ನ ಶುರು ಮಾಡ್ಬೋದಾ ಗುರುಗಳೇ? ಹಾಗಿದ್ರೆ ಗಂಡು ಹೆಣ್ಣು ಇಬ್ರು ಮನೆ ಮೇಲೆ ಕೂತ್ಕೊಳ್ಳಿ. ಇಬ್ರು ಈಗ ಮಹಾಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಗಣಾನಾಂ ತ್ವಾ ಗಣಪತಿ ಗಂಭವಾಮಹೇ ಕವಿಂ ಕವೀನಾಂ ಉಪಮಸ್ತವಸ್ತ್ರವಂ. ಈಗ ಹಾರ ಬದಲಾಯಿಸ್ಕೊಳ್ಳೋ ಸಮಯ. ಮೊದ್ಲು ಹುಡುಗಂಗ್ ಹಾರ ಹಾಕ್ಬೇಕು. ತಗೊಳಮ್ಮ, ತಗೊಳಪ್ಪ. ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಈಗ ಉಂಗುರ ಬದಲಾಯಿಸ್ಕೊಳ್ಳೋ ಸಮಯ. ಮೊದ್ಲು ಹುಡುಗಿಗೆ ಉಂಗುರನ ತೋರಿಸ್ಬೇಕು. ತಗೊಳಪ್ಪ. ದೀರ್ಘ ದೀರ್ಘಾಯುಷ್ಮಾನ್ 100 ವರ್ಷ ಸುಖವಾಗಿ ಬಾಯ್. ಇಬ್ರು ಸುಖವಾಗಿ ಸಂತೋಷವಾಗಿ ಒಬ್ರನ್ನೊಬ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಪ್ರೀತಿಯಿಂದ ಬಾಳಿ. ನೋಡು,
ನೀವಿಬ್ರು ಸ್ವಲ್ಪ ಗೊಂದಲದಲ್ಲಿ ಇದ್ದೀರ ಗೊತ್ತು ನಮ್ಗೆ, ಆದ್ರೆ ಅಜ್ಜಿ ಮಾಡಿರೋ ನಿರ್ಧಾರ ಅಂತ ಸಂತೋಷವಾಗಿ ಅದನ್ನ ಒಪ್ಕೊಂಡು ಪಾಲಿಸಿದ್ರಲ್ಲ, ಖುಷಿ ಆಯ್ತು. ಕಂಗ್ರ್ಯಾಚುಲೇಷನ್ಸ್. ಜೊತೆಗೆ ಆಟ ಆಡ್ಕೊಂಡು ಬೆಳೆದವರು ಈಗ ಜೊತೆಯಾಗಿ ಜೀವನದ ಪಾಠ ಕಲಿಯೋದಕ್ಕೆ ಶುರು ಮಾಡ್ತೀರಾ. ಕಷ್ಟ ಸುಖ ಏನೇ ಬರ್ಲಿ ಹೀಗೆ ಜೊತೆಯಾಗಿರ್ಬೇಕು, ಅದೇ ದಾಂಪತ್ಯ. ಅಂತೂ ಇಂತೂ ಎಂಗೇಜ್ಮೆಂಟ್ ಆಯ್ತು. ಆದಷ್ಟು ಬೇಗ ಮದ್ವೆನೂ ಆಗ್ಬಿಟ್ರೆ ಅಷ್ಟೇ ಸಾಕು. ಎಲ್ರಿಗೂ ಖುಷಿ ಕೊಡೋ ನೀನು ನಿನ್ ಜೀವನದಲ್ಲೂ ಖುಷಿ ಇರ್ಲಿ ಅಂತ ಕೇಳ್ಕೊತೀನಿ. ಮೈದು ಯಾವಾಗ್ಲೂ ಖುಷಿಯಿಂದ ಇರ್ಬೇಕು. ಅಂಜು, ನನ್ ಮೈದು ಖುಷಿಗೆ ನೀನ್ ಕಾರಣ ಆಗಿರ್ಬೇಕು. ಇಬ್ರು ಖುಷಿಯಾಗಿ 100 ಕಾಲ ಚೆನ್ನಾಗಿರಿ. ಹೋಗಿ ದೇವರ ದರ್ಶನ ಮಾಡಿ ಆಶೀರ್ವಾದ ಪಡ್ಕೊಂಡ್ ಬನ್ನಿ. ಅರ್ಚಕರೇ, ಗಂಡು ಹೆಣ್ಣಿನ ಹೆಸರಲ್ಲಿ ಅರ್ಚನೆ ಮಾಡ್ಬಿಡಿ. ರಾಮಣ್ಣ, ಸಂಗೀತ, ಕೊನೆಗಳಿಗೆಯಲ್ಲಿ ನನ್ ಮಗಳ ಜೀವನನ ಕಾಪಾಡ್ಬಿಟ್ರಿ. ತುಂಬಾ ಥ್ಯಾಂಕ್ಸ್ ನಿಮ್ಗೆ. ನನ್ ಕೊನೆ ಉಸಿರಿರೋವರೆಗೂ ಈ ಮನೆಗ್ ರೂಢಿಯಾಗಿರ್ತೀನಿ. ನೀ ಏನ್ ಹೇಳ್ತಿದ್ಯಾ? ಅಂಜು ನಮ್ಮ ಮನೆ ಮಗಳು, ಅವ್ರ ಜೀವನ ಹಾಳಾಗತ್ತೆ ಅಂದಾಗ ನಾವು ಸುಮ್ನೆ ಕೂತ್ಕೊಳಕ್ಕಾಗತ್ತಾ? ನೋಡು, ನಮ್ಮ ಮನೆತನದಲ್ಲಿ ಸಂಬಂಧಗಳನ್ನ ಉಳಿಸ್ಕೊಳ್ಳೋದು ಒಂದ್ ಪದ್ಧತಿ ಇದೆ. ಪದ್ಧತಿನ ಉಳಿಸ್ಕೊಳಕ್ಕೆ ಸ್ವಲ್ಪ ಮಟ್ಟಿಗಾದ್ರೂ ಪಾಲನೆ ಮಾಡ್ಬೇಕಲ್ವಾ? ನಿಮ್ ಮಾತು ನಿಜ ಬಾಬಾ. ಸಂಬಂಧಗಳನ್ನ ಹೇಗೆ ಉಳಿಸ್ಕೋಬೇಕು ಅಂತ ಈಗಿನ ಕಾಲದವ್ರಿಗೆ ಚೆನ್ನಾಗ್ ಗೊತ್ತು. ಉಳಿಸ್ಕೊಳ್ಳೋ ಮನೋಭಾವನೆ ಇಲ್ಲಿರೋರು ಸಪರೇಟ್ ಆಗಿ ಅವ್ರ ಪಾಡ್ಗೋರು ಜೀವನ ಮಾಡ್ತಿರ್ತಾರಷ್ಟೇ. ಕಾಸಿಗೆ ತಕ್ಕಂತೆ ಕಜ್ಜಾಯ, ಕಾಲಕ್ಕೆ ತಕ್ಕಂತೆ ಸಂಪ್ರದಾಯ. ಏನ್ ಸಾಹೇಬ್ರೆ ಇಷ್ಟೊಂದ್ ಖುಷಿಯಾಗಿದ್ದೀರಾ? ಭೂಮಿ, ಒಂದ್ ಗುಡ್ ನ್ಯೂಸ್. ಏನು? ಭಾಗ್ಯಮ್ಮಂಗೆ ಪೆರೋಲ್ ಸ್ಯಾಂಕ್ಷನ್ ಆಗಿದೆ. ಸಾಹೇಬ್ರೆ, ಥ್ಯಾಂಕ್ ಯು ಸೋ ಮಚ್ ಸಾಹೇಬ್ರೆ. ನನ್ ಕರ್ತವ್ಯ ಭೂಮಿ. ಹಾಗಾದ್ರೆ ಅಮ್ಮ ಯಾವಾಗ ಮನೆಗ್ ಬರ್ತಾಳೆ? ನಾವಿಲ್ಲಿಂದ ಮನೆಗೆ ಹೋಗಿದ ತಕ್ಷಣ ನನ್ ಕೆಲ್ಸನೇ ಅದು. ಎಂತ ಒಳ್ಳೆ ಸುದ್ದಿ ಹೇಳ್ದಿ ಅಜಿತಾ. ಸರಿ ಪಲ್ಲವಿ, ನೀನ್ ಬೇಗ ಹೋಗಿ ಭಾಗ್ಯ ಅವ್ರಿಗೆ ಉಳ್ಕೊಳ್ಳೋದಕ್ಕೆ ಗೆಸ್ಟ್ ರೂಮ್ ರೆಡಿ ಮಾಡ್ಬಿಡು. ಸರಿ ಅಮ್ಮ ಅವ್ರೆ. ಅತ್ತೆ, ಗೆಸ್ಟ್ ರೂಮ್ ಯಾಕೆ? ಅಮ್ಮ ನನ್ನೊಟ್ಟಿಗೆ ಇರ್ತಾಳೆ. ಏನ್ ಭೂಮಿ ಈ ರೀತಿ ಮಾತಾಡ್ತೀಯ? ಅದು ನಿಮ್ಮಿಬ್ರು ರೂಮ್. ನಿಮ್ ಜೊತೆ ಬಂದು ಉಳ್ಕೊಳ್ಳೋದಕ್ಕೆ ಭಾಗ್ಯ ಅವ್ರಿಗೂ ಮುಜುಗರ ಆಗತ್ತಲ್ವಾ? ಅವ್ರ ತಾಯಿಗೆ ಭೂಮಿ ಜೊತೆ ಉಳ್ಕೊಳ್ಳೋದು ಕಂಫರ್ಟ್ ಇರುತ್ತೆ ಅನ್ಸುತ್ತೆ. ನನಗ್ ಪ್ರಾಬ್ಲಮ್ ಇಲ್ಲ, ನಾನ್ ಗೆಸ್ಟ್ ರೂಮ್ ಶಿಫ್ಟ್ ಆಗ್ತೀನಿ. ಅಜಿತಣ್ಣ, ನೀವು ಭೂಮಿ ಹೇಳ್ ಮಾತ್ರಕ್ಕೆ ಭಾಗ್ಯಮ್ಮ ಅವ್ರು ಒಪ್ಕೊಂಡ್ಬಿಡ್ತಾರಾ? ಸರಿ, ಅದೆಲ್ಲ ಭಾಗ್ಯಮ್ಮ ಅವ್ರ ಮನೆಗ್ ಬಂದ್ಮೇಲೆ ಡಿಸೈಡ್ ಮಾಡೋಣ. ಈಗ ಹೊರಡೋಣ ಬನ್ನಿ. ಸರಿ, ನೀವ್ ಬರೋ ಅಷ್ಟ್ರಲ್ಲಿ ನಾನು ಅಂಜು ಫೋಟೋ ಶೂಟ್ ಮಾಡ್ತಿರ್ತೀವಿ. ಸಾಹೇಬ್ರೆ, ಅಮ್ಮನ್ ಇಂಥ ಪರಿಸ್ಥಿತಿಲಿ ನಾನು ಅವ್ರಿಗೆ ಆರೈಕೆ ಮಾಡೋದಕ್ಕೆ ನೀವ್ ಅವಕಾಶ ಮಾಡ್ಕೊಟ್ರಲ್ಲ, ಥ್ಯಾಂಕ್ ಯು ಸಾಹೇಬ್ರೆ. ಭೂಮಿ, ನಿನ್ ಮುಖದ ಮೇಲೆ ನಗು ನೋಡೋದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಕಾಯ್ತಿರ್ತಾರೆ. ನೀವ್ ಎಲ್ಲಿದ್ದೀರೋ ಅಲ್ಲೇ ಇರಿ. ನನಗೆ ನಿಮ್ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಎಲ್ಲಿದ್ದೀರೋ ಅಲ್ಲೇ ಇರಿ ಅಂದ್ರೆ ನೀನ್ ಎಲ್ಲಿದ್ಯಾ? ಅಲ್ಲೇ ಇರಿ, ಬಂದ್ ಹೇಳ್ತೀನಿ. ಅಂದ್ಮೇಲೆ ಅಶ್ವಿನಿ ಇಲ್ಲೇ ಎಲ್ಲೋ ಇದ್ದಾಳೆ ಅಂತ ಆಯ್ತು. ಸಂಗೀತ, ಬಾವಾ, ರಮಣ, ಅಂಜುನ್ ಕರ್ಕೊಂಡು ನೀವೆಲ್ಲ ಹೋಗ್ತಾ ಇರಿ. ನಂಗೆ ಎಲ್ಲ ಒಳ್ಳೆ ರೀತಿಲಿ ಮುಗೀತಲ್ಲ, ಮನ್ಸಿಗೆ ಯಾಕೋ ಸಮಾಧಾನ ಅನ್ನಿಸ್ತಿದೆ. ನಾನು ಇಲ್ಲೇ ಒಂದ್ ಸ್ವಲ್ಪ ಹೊತ್ತು ಕೂತು ಧ್ಯಾನ ಮಾಡ್ಬಿಟ್ ಬರ್ಲಾ? ಬೇಗ ಬಾಮ್ಮ ದೇವ್ಯಾನಿ. ಸರಿ ಅತ್ತೆ, ನೀವ್ ನಿಧಾನವಾಗಿ ಹೋಗಿರಿ, ನಾನು ಆಮೇಲೆ ಬಂದ್ ಜಾಯ್ನ್ ಆಗ್ತೆ. ಸರಿ ಬಾಮ್ಮ. ಹೇಗೂ ಶಾರದಾ ಮಂಡ್ಯ ಬಂದೇಳಂತ ವಿಷಯ ಗೊತ್ತಾಗಿದಲ್ವಾ? ನಾನು ಹುಡ್ಕೋ ಪ್ರಯತ್ನ ಮಾಡ್ತೀನಿ. ನೀವೆಲ್ಲ ಮನೆಗೆ ಹೋಗಿರಿ, ನಾನು ಆಮೇಲೆ ಬಂದು ಜಾಯ್ನ್ ಆಗ್ತೀನಿ. ಹಾಗೆ ಅಜಿತ್ ಭೂಮಿಗೂ ಹೇಳ್ಬಿಡಿ, ನಾನು ಆಮೇಲೆ ಬರ್ತೀನಿ. ಸರಿ, ಎಲ್ಲ ಒಳ್ಳೇದಾಗ್ಲಿಪ್ಪ. ಬೇಡ, ಒಬ್ನೇ ಹೋಗಿ ಬರ್ತೀನಿ. ಶ್ರವಣ, ಹುಷಾರ್ಕೊಂಡು. ನಚ್ಚಿ ಜೊತೆ ಮದ್ವೆ ಆಗ್ಬೇಕು ಅಂತ ಇದ್ದಿದ್ ನನ್ ಗುರಿನ ನೀನ್ ತಪ್ಸಿರ್ಬೋದು, ಆದ್ರೆ ನಾನ್ ಇಟ್ಟಿರೋ ಈ ಗುರಿನ ತಪ್ಸೋದಕ್ಕೆ ಸಾಧ್ಯನೇ ಇಲ್ಲ. ಅಶ್ವಿನಿ ಮಾತು ಪ್ಲೀಸ್. ಇವಾಗ ನಿನ್ ಮಾತುಗಳೇನೇ ಇದ್ರು ಅವು ನಿನ್ ಕೊನೆ ಆಸೆಗಳಾಗಿರ್ಬೇಕು. ಹೇಳು. ಅಶ್ವಿನಿ, ನನಗ್ ಗೊತ್ತು ನಿನ್ಗೆ ಎಷ್ಟು ಬೇಜಾರಾಗಿದೆ ಅಂತ, ಆದ್ರೆ ಪರಿಸ್ಥಿತಿ ನನ್ ಕೈಲಿ ಇರ್ಲಿಲ್ಲ. ನನಗ್ ಗೊತ್ತು ಈಗ ನಾನೇನ್ ಹೇಳಿದ್ರು ನೀನ್ ನಂಬೋ ಸ್ಥಿತಿಯಲ್ಲಿ ಇಲ್ಲ. ಪ್ಲೀಸ್ ಒಂದ್ ಅವಕಾಶ ಕೊಡು. ಲೆಟ್ ಮೀ ಎಕ್ಸ್ಪ್ಲೈನ್. ಪ್ಲೀಸ್ ಮೊದ್ಲು ಗನ್ ಕೆಳಗಡೆ ಇಳಿಸು, ಯಾರಾದ್ರೂ ನೋಡ್ತಾರೆ. ಪ್ಲೀಸ್. ನಚ್ಚಿ ಜೊತೆ ಮದ್ವೆ ಆಗೋದಕ್ಕೆ ಹೆಲ್ಪ್ ಮಾಡು ಅಂತಂದ್ರೆ ನೀನು ನಿನ್ ಮಗಳನ್ನೇ ನಚ್ಚಿ ಕೊಟ್ಟು ಮದ್ವೆ ಮಾಡೋದಕ್ ಪ್ಲಾನ್ ಮಾಡಿದ್ಯಾ? ಎಂತ ಕಿರಾತಕಿ ಇರ್ಬೇಡ ನೀನು. ಅಶ್ವಿನಿ, ಮಾತಿನ ಭರದಲ್ಲಿ ಗೌರವ ಮರಿತಾ ಇದ್ಯಾ. ಗೌರವ? ಏನ್ ಗನಂದಾರಿ ಕೆಲ್ಸ ಮಾಡಿದ್ಯಾ ಅಂತ ನಾನು ನಿನಗ್ ಮರ್ಯಾದೆ ಕೊಡ್ಬೇಕು? ಈಗ್ಲೇ ಮನೆಯವ್ರ ಮುಂದೆಲ್ಲ ಹೋಗಿ ನನ್ನ ಮನಸ್ಸಿನ ಆಕ್ಟ್ ಮಾಡೋದಕ್ಕೆ ಕರ್ಕೊಂಡ್ ಬಂದಿರೋದೇ ನೀನು ಅಂತ ಹೇಳ್ತೀನಿ. ಆಗ ನೋಡ್ತೀನಿ ಯಾವ ರೇಂಜ್ ಅಲ್ಲಿ ಮರ್ಯಾದೆ ಸಿಗುತ್ತೆ ಅಂತ.